ಸರ್, ತಾವು ನಾಳೆನೆ ಮುಖ್ಯಮಂತ್ರಿ ಆದ್ರೆ ಹ್ಮ್ ನೀವು ಮೊಟ್ಟ ಮೊದಲಿಗೆ ತಗೊಳ್ಳುವಂತ ನಿರ್ಧಾರ ಯಾವುದು? ಅದು ನಾನು ಆ ಭ್ರಮಾಲೋಕದಲ್ಲಿಲ್ಲ. ನಾನು ಬೇಕಂತ ಈ ಪ್ರಶ್ನೆ ನಾನು ಕೇಳಿದ್ದೀನಿ. ಪ್ರೆಸೆಂಟ್ ಅಲ್ಲಿ ಯಾಕಂದ್ರೆ ಇರೋನು. ಜನಗಳು ಏನ್ ಅನ್ಕೊಂಡಿದ್ದಾರೆ, ಪ್ರಜಾಕೀಯ ಮಾಡ್ಬಿಟ್ಟು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇನ್ನೇನು ಹೀರೋ ಆಗಿದ್ದಾರೆ, ಸ್ಟಾರ್ ಆಗಿದ್ದಾರೆ, ಅವ್ನು ಮುಖ್ಯಮಂತ್ರಿ ಆಗ್ಬಿಡ, ನೋಡ್ಬಿಡ ಒಂದ್ ಕೈ ಆಸೆ ಅದು ಇದೆಯಲ್ಲ ಅಂತ ನಾನು ಚೆಕ್ ಮಾಡಿ. ಅಲ್ಲ ಹಂಗಲ್ಲ, ಅದು ಅದೇ ಹೇಳಿದ್ದು. ಯಾಕೆ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಅಲ್ಲ, ಅದು ತಪ್ಪು ಕಲ್ಪನೆನೋ ಒಳ್ಳೆ ಕಲ್ಪನೆಗಿನ ಹೆಚ್ಚಾಗಿ ಆತರ ನಾವು ಅನ್ಕೊಳ್ಳೋಬಾರ್ದು. ಆಕ್ಚುಲಿ ಇಲ್ಲಿ ಏನ್ ಗೊತ್ತಾ, ಅದೇನೋ ಹೇಳ್ತಾರಲ್ಲ, ಆಕ್ಚುಲಿ ಎಲ್ಲವೂ ಬದಲಾಗಬೇಕು, ನಾನ್ ಮಾತ್ರ ಹಿಂಗೆ ಇರ್ಬೇಕು ಅನ್ನೋದು ಬಹಳ ತಪ್ಪಾಗುತ್ತೆ. ಸಿ ಯಾಕೆ ನಾವು ಕ್ರಾಸ್ ವೆರಿಫೈ ಮಾಡಿದಂಗೆ ಮಾಡಿದ್ವಿ. ಯಾಕಂದ್ರೆ ಜನ ಮಾತಾಡ್ತಾ ಇದಾರೆ. ಇಲ್ಲ, ನಾವು ಅವ್ರಿಗೆ ಹೇಳ್ಬೇಕು. ಆಕ್ಚುಲಿ ಇಲ್ಲಿ ಯಾರು ಏನಾಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೇನಾಗ್ತೀರ ಅನ್ನೋದು ಬಹಳ ಮುಖ್ಯ. ನನ್ನ ಆಸೆ ಏನಂದ್ರೆ, ನಾನೆಲ್ಲ ಯಾರಾದ್ರೂ ಅದೇ ಕೆಲಸ ಮಾಡ್ಬೇಕು, ಆತರ ಆಗ್ಬೇಕು. ಆಕ್ಚುಲಿ ನಾನ್ ಬಂದ್ರೆ ಏನೋ ಬೇರೆ ಮಾಡೋದು, ಇನ್ನೊಬ್ಬ ಬಂದ್ರೆ ಬೇರೆ ಮಾಡೋದಲ್ಲ. ನಾನಾದ್ರೂ ಕೂಡ ನಾಳೆ ಜನನ್ನೇ ಕೇಳ್ಬೇಕು, ನಾನ್ ಜನರಿಗೆ ತಗೊಬೇಕು. ಎಕ್ಸ್ಪರ್ಟ್ಸ್ ಇದ್ದಾರೆ, ಏನ್ ಹೇಳಿ, ಅಡ್ಮಿನಿಸ್ಟ್ರೇಷನ್ ಇದೆ, ತಿಳಿದಂತವ್ರು ಇದ್ದಾರೆ, ಟೆಕ್ನಾಲಜಿ ಇದೆ. ನಾನು ಎಷ್ಟು ಮಟ್ಟಿಗೆ ಜನ ಕನೆಕ್ಟ್ ಮಾಡ್ಬೋದು, ಎಷ್ಟು ಮಟ್ಟಿಗೆ ಪಾರದರ್ಶಿಕೆ ತರ್ಬೋದು.